ತುಮಕೂರಿನಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಖರ್ಗೆ ಭಾಷಣ ಮಾಡಿದ ಸ್ಥಳ ಶುದ್ಧೀಕರಣಕ್ಕೆ ಆಕ್ರೋಶ. ತುಮಕೂರು ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡ ಅಲ್ಧಾನಿಯಲ್ಲಿ ಬಹಿರಂಗ ಸಭೆ ನಡೆಸಿದ ವೇದಿಕೆಯನ್ನ ಶುದ್ಧೀಕರಣ ಮಾಡಿರುವ ಪ್ರಕರಣವನ್ನ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಯಿತು. ನಗರದ ಟೌನ್ ಹಾಲ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ವೇದಿಕೆಯನ್ನ ಶುದ್ಧೀಕರಣ ಮಾಡಿರುವುದನ್ನ ಖಂಡಿಸಿ ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಟೌನ್ ಹಾಲ್ ವೃತ್ತದಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿ ಮಾನವ ಸರಪಳಿ ನಿರ್ಮಿಸಿ ಘಟನೆಯನ್ನ ಖಂಡಿಸಿದ್ರು. ಕೋಮುವಾದಿಗಳು ಹಾಗೂ ಸಂವಿಧಾನ ವಿರೋಧಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಉತ್ತರಾಖಂಡದ ಹಲ್ದವಾನಿಯ ರಾಮಲೀಲಾ ಮೈದಾನದಲ್ಲಿ ಇದೇ ಆಗಸ್ಟ್ 8ರಂದು ಎಐಸಿಸಿಯ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ರವರು ವಿಜಯ್ ಶಂಖನಾಥ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಲು ಹೋಗಿರ್ತಾರೆ. ಅದಾದ ಮೇಲೆ 10ನೇ ತಾರೀಕಿನಂದು ಏನು ಶ್ರೀರಾಮ ಸೇನೆ ಧರ್ಮತ್ ನ್ಯಾಸ್ರವರು, ಇದು BJPಯ ಒಂದು ಅಂಗಸಂಸ್ಥೆ, ಇವರು ಆ ಜಾಗವನ್ನು ಶುದ್ಧೀಕರಣ ಮಾಡ್ತಾರೆ. ಯಾವ ಸಂದೇಶವನ್ನು ಈ ದೇಶದಲ್ಲಿ ಇವರು ಕೊಟ್ಟಿದ್ದಾರೆ ಅಂತ ನಾನು ಪ್ರಶ್ನೆಯನ್ನು ಕೇಳ್ತೇನೆ. ಯಾವ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಸಂವಿಧಾನವನ್ನು ಕೊಟ್ಟೋಗಿದ್ದಾರೆ, ಅದರಂತೆ ನಾವೆಲ್ಲರೂ ಕೂಡ ಸಹೋದರರಂತೆ ಇಲ್ಲಿ ಬಾಳ್ತಾ ಇದ್ದೇವೆ. ಸಾವಿರಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಂಥ ಅಸ್ಪೃಶ್ಯತೆಯನ್ನು ಮತ್ತೆ ಈ ಯುಗದಲ್ಲೂ ಕೂಡ ಇವರು ಮುಂದುವರಿಸ್ಕೊಂಡು ಹೋದರೆ ಈ ದೇಶದ ಗತಿ ಮುಂದೆ ಏನಾಗಬೇಕು? ಈ ದೇಶದಲ್ಲಿ ಬಹುಸಂಖ್ಯಾತರು ದಲಿತರಿದ್ದಾರೆ. ದಲಿತ ಬಾಂಧವರ ಭಾವನೆಗಳಿಗೆ ಧಕ್ಕೆ ತರುವಂಥ ಈ ಅಸ್ಪೃಶ್ಯತೆ ಆಚರಣೆ ಶುದ್ಧೀಕರಣ ಏನು ಮಾಡಿದ್ರೆ ಆ ಸ್ಥಳವನ್ನು, ಇದಕ್ಕೆ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಖಂಡನೆಯನ್ನು ವ್ಯಕ್ತಪಡಿಸ್ತೇವೆ. ಇದನ್ನು ಸರಿ ಮಾಡಿಕೊಂಡು ನಾವೆಲ್ಲರೂ ಭಾರತೀಯ ಎಂಬ ಭಾವನೆಯೊಂದಿಗೆ ಬಾಳಬೇಕಾಗಿದೆ. ಇದೇ ರೀತಿ ಮುಂದುವರೆದ್ರೆ ದೇಶವ್ಯಾಪಿ ಏನು ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಇದನ್ನು ಇನ್ನೂ ಉಗ್ರವಾದ ರೂಪದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ. BJPಯವರು ಮನುಷ್ಯನೇ, ಕಾಂಗ್ರೆಸ್ನವರು ಮನುಷ್ಯನೇ. ಈ ದೇಶದಲ್ಲಿ, ಪ್ರಪಂಚದಲ್ಲಿ ಎಲ್ಲರೂ ಕೂಡ ಮನುಷ್ಯತ್ವವಾದಿ, ಮಾನವತಾವಾದಿ ಧರ್ಮವನ್ನು ಪಾಲಿಸಬೇಕಾಗ್ತದೆ. ಏನು ಮನುವಾದವನ್ನು ತಾವೆಲ್ಲರೂ ಪಾಲನೆ ಮಾಡಕ್ಕೆ ಕೊಟ್ಟಿದ್ದೀರಾ, ಇದಕ್ಕೆ ನಮ್ಮೆಲ್ಲರ ವಿರೋಧ ಇದೆ ಅಂತ ಈ ಮೂಲಕ ಹೇಳಕ್ಕೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಮಾನ ಮಾಡಿರುವುದು ಸರಿಯಲ್ಲ. ಇಂತಹ ಕೃತ್ಯ ಎಸಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಕನಸು ಭಾರತ ರಾಷ್ಟ್ರಕ್ಕೆ ನಿಜವಾದ ಸ್ವಾತಂತ್ರ್ಯ ಯಾವಾಗ ಸಿಗುತ್ತು ಅಂತಂದೇಳಿದರೆ, ಏನು ಆ ಕಾಲದಲ್ಲಿ ದೇಶದಲ್ಲಿ ಅತ್ಯಂತ ಹೆಚ್ಚಾಗಿ ಅಸ್ಪೃಶ್ಯತೆ ಇತ್ತು, ಆ ಅಸ್ಪೃಶ್ಯತೆ ತೊಲಗಿದರೆ ನಮ್ಮ ರಾಷ್ಟ್ರಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಗ್ತದೆ ಅಂತ ಹೇಳ್ಬಿಟ್ಟು ಅವ್ರು ಭಾವಿಸಿದರು. ಮಹಾತ್ಮ ಗಾಂಧಿ ನಮ್ಮನ್ನಾಗಲಿ ಈಗಾಗಲೇ 79 ವರ್ಷಗಳಾಗಿದ್ದಾವೆ. ಸ್ವಾತಂತ್ರ್ಯ ಸಿಕ್ಕಿ ಮೊನ್ನೆ ತನಕ ನಾವು ಸ್ವಾತಂತ್ರ್ಯನ ಆಚರಣೆ ಮಾಡಿದ್ದೀವಿ, 80 ವರ್ಷಗಳಾಗಿದ್ದಾವೆ. ಆದರೂ ಕೂಡ ಮೊನ್ನೆ ನಡೆದ ಏನು ಘಟನೆ ಹೊಂದಿದೆ, ಅದು ಕೇವಲ ನಮ್ಮ ನಾಯಕರಾದ ಖರ್ಗೆ ಸಾಹೇಬರಿಗೆ ಅಥವಾ ದಲಿತ ಸಮಾಜಕ್ಕೆ ಮಾತ್ರ ಅಲ್ಲ, ಇಡೀ ಮನುಕುಲಕ್ಕೆ ಮಾಡಿದ ಒಂದು ಅಪಮಾನ ಅಂತ ಹೇಳಿದರೆ ತಪ್ಪಾಗಲಾರದು. ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆದರೂ ಕೂಡ ಇನ್ನೂ ನಮ್ಮ ರಾಷ್ಟ್ರದಲ್ಲಿ ಅಸ್ಪೃಶ್ಯತೆ ಇದೆ ಅಂತೇಳಿದರೆ ಇದೊಂದು ಅವಮಾನಕರವಾದ ರೀತಿಯಲ್ಲಿ ಏನು BJPಯವರು ನಡ್ಕೊಂಡಿದ್ದಾರೆ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ಇದನ್ನು ನಾವೆಲ್ಲರೂ ಖಂಡಿಸ್ತೀವಿ. ಇಂತಹ ಒಂದು ಘಟನೆಗಳು ನಡೆದರೆ ನಮಗೆಲ್ಲರಿಗೂ, ಕೇವಲ ಒಂದು ಸಮಾಜಕ್ಕೆ ಮಾತ್ರ ಅಲ್ಲ, ನಮ್ಮ ರಾಷ್ಟ್ರದ ಎಲ್ಲ ಜನತೆಗೆ ಒಂದು ಮಾಡಿದ ಅವಮಾನ ಆಗುತ್ತೆ. ಹಾಗಾಗಿ ಕೂಡಲೇ BJPಯವರು, ಸಂಬಂಧಪಟ್ಟವರು ಕೂಡಲೇ ನಮ್ಮ ಏನು ರಾಷ್ಟ್ರದ ಪ್ರಜೆಗಳಿಗೆ ಕ್ಷಮೆಯನ್ನು ಯಾಚಿಸಬೇಕು. ವಿಶೇಷವಾಗಿ ಖರ್ಗೆ ಸಾಹೇಬರ ಕ್ಷಮೆಯನ್ನು ಕೇಳಬೇಕಂತೇಳ್ಬಿಟ್ಟು ನಾವು ಆಗ್ರಹ ಮಾಡ್ತೀವಿ. ಒಂದು ವೇಳೆ ಇಂತಹ ಘಟನೆಗಳನ್ನು ಮರುಕಳಿಸಿದರೆ ನಾವೆಲ್ಲರ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ತಮ್ಮ ಮುಖಾಂತರ ನಾನು ಅವರಿಗೆ
ಜಾತಿ ಧರ್ಮದ ಹೆಸರಿನಲ್ಲಿ ಯಾವುದೇ ವ್ಯಕ್ತಿಯ ಗೌರವಕ್ಕೆ ಧಕ್ಕೆ ತರುವುದು ಸರಿಯಲ್ಲ. ಸಂವಿಧಾನವೇ ನಮ್ಮ ಶಕ್ತಿ, ಸಮಾನತೆಯೇ ನಮ್ಮ ಧ್ಯೇಯ. ಜಾತಿ ಮತ್ತು ಅಸಮಾನತೆಯ ಮನೋಭಾವದ ಇಂತಹ ಘಟನೆಗಳು ಆತಂಕಕಾರಿ ಬೆಳವಣಿಗೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಉತ್ತರಾಖಂಡದ ಅಮ್ದಾನಿಯಲ್ಲಿ ಆದಂಥ ಘಟನೆಯನ್ನು ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಾವು ಖಂಡಿಸ್ತಾ ಇದ್ದೀವಿ. ಈ ಒಂದು ದೇಶದಲ್ಲಿ ಮತ್ತೆ ಮನುಸ್ಮೃತಿ ಮತ್ತೆ ಪುನರಾರಂಭ ಆಗ್ತಾ ಇದೆ. RSS ಮತ್ತು ಶ್ರೀರಾಮ್ ಸೇನೆಯವರು, ಬಜರಂಗ್ ದಳದವರು, ಅವರು ನೂರಾರು ಇಂಥ ಸಂಘಗಳು ಕಟ್ಕೊಂಡು ಇದನ್ನು ಸಮಾನತೆ ಅನ್ನೋದು ಯಾವತ್ತೂ ದೇಶದಲ್ಲಿ ಇರಬಾರ್ದು, ಅಸ್ಪೃಶ್ಯತೆ ಅನ್ನೋದನ್ನು ಜೀವಂತವಾಗಿಡಬೇಕು ಅನ್ನೋ ಒಂದು ಕ್ಷುಲ್ಲಕ ಬುದ್ಧಿಯನ್ನು ಇಟ್ಕೊಂಡು ಅವರು ಸದಾ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಿಂದೆ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಬಾಬು ಜಗಜೀವನ್ ರಾಮ್ ಅವ್ರಿಗೂ ಮಂತ್ರಿ ಆಗಿದ್ದರು, ಕೇಂದ್ರ ಮಂತ್ರಿ. ಅವತ್ತು ಕೂಡ ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೋದಾಗ ಅವ್ರ ಮನೆಯವ್ರನ್ನ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ಬಿಡಲಿಲ್ಲ. ಬಾಬು ಜಗಜೀವನ್ ರಾಮ್ ಅವರು ಮಂತ್ರಿಯನ್ನು ಒಂದೇ ಒಂದು ಕಾರಣಕ್ಕೆ ಅವತ್ತು ಪೂರಿ ಜಗನ್ನಾಥ ದೇವಸ್ಥಾನದೊಳಗೆ ಬಿಟ್ಟರು. ಅವರು ಅದನ್ನು ಪ್ರತಿಭಟನೆ ಮಾಡಿ ಅಲ್ಲೇ ಅವರು ವಿರೋಧ ವ್ಯಕ್ತಪಡಿಸಿದಾಗ ಆಗ ಆ ಇಡೀ ಫ್ಯಾಮಿಲಿನ ಒಂದು ರೂಮೊಳಗೆ ಬಿಟ್ಟರೆ ವಿನಃ ದೇವಸ್ಥಾನದೊಳಗೆ ಬಿಡಲಿಲ್ಲ. ಅದೇ ರೀತಿ ಗುರುವಾಯೂರಿನಲ್ಲಿ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ನಮ್ಮ ಮುಖಂಡರಾದಂಥ ವೈಲಾರ್ ರವಿ ಅವರು ಅವರ ಸಂಸಾರ ಸಮೇತರಾಗಿ ಹೋದಾಗ ಅವ್ರ ಹೆಂಡತಿ ಕ್ರಿಶ್ಚಿಯನ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನೂ ಕೂಡ ದೇವಸ್ಥಾನದೊಳಗೆ ಬಿಡಲಿಲ್ಲ. ಇದ್ದ ಅನೇಕ ಉದಾಹರಣೆಗಳು. ಇವತ್ತು ಅಂಬೇಡ್ಕರ್ ಅವರಿದ್ದಾಗ ನೀರು ಮುಟ್ಟೋದಕ್ಕೆ ಬಿಡಲಿಲ್ಲ, ಅವ್ರನ್ನ ಸಮಾನವಾಗಿ ಕೂತ್ಕೊಳ್ಳೋಕ್ಕೆ ಶಾಲಾ ಕಾಲೇಜುಗಳಲ್ಲಿ ಬಿಡಲಿಲ್ಲ. ಇದು ಇವತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೂ ಕೂಡ ಕೈಯಲ್ಲಿ ನೀರು ಒಯ್ಯೋದ್ರ ಮುಖಾಂತರ ಹೆಗ್ಗೇರಿಯಲ್ಲಿ ಅಹಿತಕರ ಅನುಭವಗಳು ಅವ್ರಿಗೂ ಕೂಡ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಪಮಾನ ಮಾಡಿರುವ ಘಟನೆ ದೇಶವೇ ತಲೆ ತಗ್ಗಿಸುವಂತೆ ಮಾಡಿದೆ ಎಂದು ಕಾಂಗ್ರೆಸ್ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೇಶದ ದಲಿತರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದರು. ಘಟನೆಯನ್ನ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಿ ಪ್ರತಿಭಟನೆ ಅಂತ್ಯಗೊಳಿಸಿದರು. ಬ್ಯೂರೋ ರಿಪೋರ್ಟ್, ಪ್ರಗತಿ ಟಿವಿ, ತುಮಕೂರು.